ಡಿಕೆ ಶಿವಕುಮಾರ್ ಅವರ ವಿರೋಧಿ ಬಣದಿಂದ ಮಾಜಿ ಸಿಎಂ ಭೇಟಿ ಮಾಡಲಾಗಿದೆ. ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಸಿಟಿ ರವಿ. ಡಿಕೆ ಶಿವಕುಮಾರ್ ವಿರೋಧಿ ಬಣದಿಂದ ಮಾಜಿ ಸಿಎಂ ಭೇಟಿ. ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತಹ ಸಿಟಿ ರವಿ ಇಂದು ರಮೇಶ್ ಜಾರಕಿಹೊಳಿ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಭೇಟಿಯ ಹಿಂದಿನ ಉದ್ದೇಶವಾದರೂ ಏನು? ಉಭಯ ನಾಯಕರು ಕೂಡಿ ಡಿಕೆಶಿ ವಿರೋಧಿಗಳು ಏನು ಮಾತನಾಡಿದ್ದಾರೆ? ಸಿದ್ದು ಭೇಟಿ ಮಾಡಿದಂತಹ ಉದ್ದೇಶವಾದರೂ ಏನು ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸಿಟಿ ರವಿಯವರು ಬಿಜೆಪಿಯವರು, ಇನ್ನು ಸಿದ್ದರಾಮಯ್ಯ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮಾಜಿ ಸಿಎಂ ಆಗಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾಕೆ ಮೀಟ್ ಮಾಡಿದ್ರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಸಿಟಿ ರವಿಯವರ ಸೋಲಿಗೆ ಡಿಕೆಶಿ ಪರೋಕ್ಷ ಕಾರಣವೆಂಬ ಚರ್ಚೆ ಕೂಡ ಆಗ್ತಾ ಇದೆ. ಸಿಟಿ ರವಿ ಬಲಗೈ ಬಂಟನಾಗಿದ್ದಂತಹ ಶಾಸಕ ತಮ್ಮಯ್ಯ ಆಪ್ತನನ್ನೇ ಕರೆತಂದು ಟಿಕೆಟ್ ನೀಡಿ ಸಿಟಿ ರವಿಯನ್ನ ಸೋಲಿಸಿದ್ರು. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಕುರಿತಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ನಮಗೇನು ಆಗಬೇಕಾಗಿಲ್ಲ, ನಮ್ಮ ಸರ್ಕಾರ ಇದ್ದಾಗ ಎಲ್ಲವೂ ಕೂಡ ಪಡೆದುಕೊಂಡಿದ್ರು. ನನ್ನ ಹಾಗೂ ಕಾಂಗ್ರೆಸ್ ಸಂಬಂಧ ಹಳಸಿ ಹೋಗಿದೆ. ನನಗೆ ಕಾಂಗ್ರೆಸ್ ನಾಯಕರ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದ್ದಾರೆ. ಯಾರೆಲ್ಲ ಭೇಟಿಯಾಗ್ತಾ ಇದ್ದಾರೆ ಅದು ಅವರ ವೈಯಕ್ತಿಕವಾದಂತಹ ವಿಚಾರ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿಟಿ ರವಿಯವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತನಾಡಿಸಿದ್ದಾರೆ, ಅವರನ್ನ ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹತ್ರ ಕೂಡ ಕೇಳಲಾಯಿತು. ಈ ಸಂದರ್ಭದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಬೋದು, ಅದು ಅವರ ವೈಯಕ್ತಿಕವಾದಂತಹ ವಿಚಾರ, ಅದ್ರ ಬಗ್ಗೆ ನಾವು ಮಾತನಾಡೋಕ್ಕಾಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಆರ್ ಅಶೋಕ್ ಅವರು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.